ನೋಡಿ ಇಲ್ಲಿ ಈ ರೀತಿ ಸೌರಿದ್ರೆ ಸಾಕಮ್ಮ ಆ ಮುದುಕಿ ಹಿಂದೆನೆ ಮರಳಾಗಿ ಓಡ್ ಹೋಗ್ಬಿಡ್ತಾರೆ. ಅಯ್ಯೋ ದೇವ್ರೆ, ಮಗನಿಗಾಗಾದ್ರೆ ಆ ಮುದುಕಿ ಬೂದಿ ಸವರಿದಾಳೆ ಅಂತೀರಾ? ಸೌರದೇ ಇರ್ತಾಳ, ತನ್ನ ಮಗನ್ಗೆ ಸೌರಿದಾಳೆ. ಮೊದ್ಲೆಲ್ಲ ನಮ್ಮ ಮನೆಯವರು ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ನಡ್ಕೋತಾ ಇದ್ರು. ಅದೇ ಮುದ್ಕೆ ಹಿಡಿಸ್ಲಿಲ್ವೇ, ತಕ್ಷಣ ಬೂದಿ ಸೌರ್ ಬಿಟ್ಲು. ಆಮೇಲೆ ನಾನು ಅವ್ರನ್ನೇನೇ ಪ್ರಶ್ನೆ ಕೇಳಿದ್ರು ನನ್ನ ಗಂಡ ನನ್ನನ್ನು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ, ನನ್ನ ಕಷ್ಟ ಯಾರ ಹತ್ರ ಅಂತ ಹೇಳ್ಕೊಳ್ಳಮ್ಮ. ಮುದುಕಿ ಏನಾದ್ರೂ ಬೂದಿ ಸವರಿದ್ರೆ ಆ ಮನುಷ್ಯ ಸತ್ತು ಸರ್ವನಾಶ ಆಗೋಗ್ಬಿಡ್ತಾನೆ. ಅಂತ ಒಬ್ಬ ಕೊಲೆಗಾತಿ ಮೊಮ್ಮಗಳ ಹತ್ರ ನಿಮ್ ಮಗ ಸಿಕ್ಕಾಕೊಂಡ್ಬಿಟ್ಟಿದಾನಲ್ಲ. ನೆನೆಸ್ಕೊಂಡ್ರೆ ನನಗೆ ಎಷ್ಟು ಕಷ್ಟ ಆಗ್ತಿದೆ. ಹೆತ್ತವರು ನಿಮ್ಗೆ ಎಷ್ಟು ಕಷ್ಟ ಆಗ್ಬೇಡ. ಅಯ್ಯೋ, ನೀವ್ ಅಳಬೇಡಿ ಅಮ್ಮ. ಒಳ್ಳೆಯವರು ಯಾವತ್ತೂ ಅಳಬಾರ್ದು. ಮಗನ್ ಬಾಳು ಹಾಳಾಯ್ತು ಅಂತ ನಿಮಗ್ ದುಃಖ ಆಗ್ತಿರ್ಬೋದು, ಅದಕ್ಕೆ ಅಂತ ನೀವ್ಯಾಕೆ ಅಳ್ಬೇಕು ಹೇಳಿ? ಪಾಪ, ಅಳ್ಬೇಡಿ ಅಮ್ಮ. ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅಮಾಯಕರ ತರ ಕಾಣಿಸ್ತೀರಾ. ನಾನು ಯಾಕ ಮಾಡ್ಬೇಕು? ಬಿಟ್ರೆ ನೀವೇ ನನ್ನ ಅಳಿಸ್ಬಿಡ್ತೀರಾ. ಅವಳಿಗೆ ಮಾಟ ಮಂತ್ರ ಎಲ್ಲ ಗೊತ್ತಿರ್ಬೋದು, ಆದ್ರೆ ನಮ್ ಕಡೆ ದೇವ್ರಿದಾನೆ. ನನ್ ಮಗನ ದೇವ್ರೇ ಕಾಪಾಡ್ತಾನೆ. ಓಹೋ, ದೇವ್ರು ಬಂದು ಕಾಪಾಡ್ತಾನ? ನೋಡಿಮ್ಮ, ಮೋಸ ಹೋಗೋರ ಹತ್ರ ಅವಳ ಆಟ ತೋರಿಸ್ಬೋದು, ಆದ್ರೆ ನನ್ನ ಹತ್ರ ಅದ್ ನಡೆಯಲ್ಲ. ಅವಳು ಯಾವಾಗ ಬರ್ತಾಳೆ ಅಂತ ಹೇಳಿ ಒಂದ್ ಕೈ ನೋಡ್ಕೋತೀನಿ ನಾನು. ಅಯ್ಯೋ, ಆ ಕತೆ ನಿಮಗ್ ಗೊತ್ತಿಲ್ವಾ? ನೋಡಿ, ನನಗೆ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳು ಮನೇಲಿದ್ದಾಳೆ. ತುಳಸಿ ಅಂತ ಒಬ್ಳು ನಮ್ಮ ಮನೇಲಿದ್ರೆ ನನ್ನ ಮಗಳ ಮದ್ವೆ ಹೇಗಾಗತ್ತೆ ಅಂತ ನಾನು ನಮ್ಮ ಮನೆಯವ್ರ ಜೊತೆ ಚೆನ್ನಾಗಿ ಜಗಳ ಆಡ್ದೆ. ನಿಮ್ ತುಳಸಿನ ನೀವು ತಿದ್ದಿ, ಇಲ್ಲಾಂದ್ರೆ ನಾವೆಲ್ಲ ನೇಣ್ ಹಾಕೊಂಡು ಸಾಯ್ತೀವಿ ಅಂತ ಹೆದರ್ಸ್ದೆ. ನಾನಿರೋ ಜಾಗದಲ್ಲಿ ಅವಳ ಆಟ ಏನು ನಡೆಯೋದಿಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು. ಅಜ್ಜಿನ ಅಪ್ಪನ ಇಬ್ರನ್ನು ಕರ್ಕೊಂಡು ಎಲ್ಲ ಹೊರಟು ಹೋಗಿದ್ದಾಳೆ. ಏನು, ಊರೇ ಬಿಟ್ಟು ಹೋಗ್ಬಿಟ್ಲಾ? ಅವಳು ಇರೋ ಜಾಗ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ವೇ? ನೋಡಿಮ್ಮ, ಅವಳು ಇರೋ ಜಾಗ ಗೊತ್ತಾದ್ರೆ ಮೊದ್ಲು ನನಗೆ ಸುದ್ದಿ ಮುಟ್ಸಿ. ನನ್ ಮಗ ಇರೋ ದಿಕ್ಕಲ್ಲಿ ಅವಳು ತಲೆ ಇಟ್ಟು ಕೂಡ ಮಲ್ಕೋಬಾರ್ದು. ಹಾಗೆ ಮಾಡ್ತೀನಿ ನೋಡಿ. ನೋಡಿಮ್ಮ, ನಿಮ್ಮ ನೋಡಿದ್ರೆ ನನ್ನ ಸ್ವಂತ ಅಕ್ಕ ನೋಡ್ದಾಗ ಆಗುತ್ತೆ. ನಿಮ್ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ. ನಿಮ್ ಫೋನ್ ನಂಬರ್ ಕೊಟ್ಟೋಗಿ. ವಿಷಯ ಏನಾದ್ರು ಗೊತ್ತಾದ್ರೆ ತಕ್ಷಣ ನಿಮಗೆ ಫೋನ್ ಮಾಡ್ತೀನಿ. ಒಂದ್ ನಿಮಿಷ ಇರಿ. ಇದ್ರಲ್ಲಿ ಬರ್ದ್ಬಿಡಿ. ಬರ್ತೀನಮ್ಮ. ಬರ್ತೀನಿ. ನೀನಲ್ಲಿ ಮಾತಾಡಿದ ಮಾತು ನನಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ. ನೀನು ಆಡಿದ ಆಟ, ಮಾತಾಡಿದ ಮಾತು ಈಗಲೂ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಅನಿಸುತ್ತೆ ಕಣೋ. ಚೆನ್ನಾಗಿದೆ ಅಣ್ಣ ಇವಳು ಮುಂದೆ ನೀನು ಮಾತಾಡ್ತಿರೋ ರೀತಿ. ಮೊದಲೇ ಇವಳು ನನಗೆ ಗೌರವ ಕೊಡ್ತಾ ಇಲ್ಲ. ನನಗೆ ಗೊತ್ತಿಲ್ದೇನೆ ಕಮಿಷನರು, ಕಟ್ಟೆ, ಪಂಚಾಯಿತಿ ಅಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ದಾಳೆ. ಏಯ್, ಅವಳ ಮೇಲೆ ಯಾಕೆ ಕೋಪಿಸ್ಕೊತೀಯಾ? ಹೀಗೆ ಮಾಡ್ಬೇಕು. ನೀನು ಅಂದ್ಕೊಂಡಿರೋ ಹಾಗೆ ಈ ಜೇಮ್ಸ್ ಬಾಂಡ್ ಕೆಲಸ ಮಾಡಿದ್ದು ಚಾರು ಅಲ್ಲ, ನನ್ನ ಸುಪುತ್ರ. ನೋಡು, ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಅವ್ನು ಏನಾದ್ರು ಸ್ವಲ್ಪ ಕಾಳಜಿ ಇದೆಯಾ? ಲೈಕ್ ಅಲ್ಲೇನೋ ಮಾಡ್ತಿದ್ಯಾ? ಏನಪ್ಪ ಇರಪ್ಪ, ಸ್ವಲ್ಪ ಅಮ್ಮಂಗೆ ಚಾಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನಿನ್ನ ಮೂತಿ ನೋಡು.
ಚಾರುಗೆ ಬೇಡದಿರೋ ಅಡಿಗಳೆಲ್ಲ ಕೊಟ್ಟಿದ್ದು ನೀನೇ ತಾನೆ. ಏನೇ ಸಮಸ್ಯೆ ಬಂದ್ರು ದೊಡ್ಡವ್ರ ಹತ್ರ ಹೇಳ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಚಾರು, ಈ ಮನೆಯಲ್ಲಿ ದೊಡ್ಡವ್ರ ಕಟ್ಟ ತಡ್ಕೊಳಕ್ಕಾಗ್ತಲ್ಲ ಚಾರು. ಇಲ್ಲಿ ನೋಡಪ್ಪ, ನಿಮ್ಮ ಹತ್ರ ವಿಷಯ ಹೇಳಿದ್ರೆ ಮದ್ವೆನ ನಿಲ್ಲಿಸ್ಬಿಡ್ತೀರಾ ಅಂತ ನಾವ್ ಹೇಳಿಲ್ಲ. ಈಗ ನೋಡಿದ್ರ ನಾವ್ ಅನ್ಕೊಂಡಾಗೆ ನಡೀತು. ನಿತೀಶಾ, ಸುಮ್ನೀರು. ತಪ್ಪು ಮಾಡಿದ್ದು ಅಲ್ದೆ ನಿಮ್ಮಪ್ಪನ್ಗೆ ಎದುರುತ್ರ ಕೊಡ್ತೀಯಾ? ನಿತೀಶ್ನ ಬೈಬೇಡಿ ದೊಡ್ಡಪ್ಪ. ಅವನ್ನ ಕಮಿಷನರ್ ಹತ್ರ ಕರ್ಕೊಂಡು ಹೋಗಿದ್ದೆ ನಾನು. ಅವ್ರನ್ನ ಕಾಪಾಡೋದು ಹೇಗೆ ಅಂತ ನಂಗೆ ದಾರಿನೇ ತೋಚ್ಲಿಲ್ಲ. ಅದಕ್ಕೆ ಇವನ್ನ ಕರ್ಕೊಂಡು ಹೋದೆ. ಹೌದು, ಈ ಪ್ರಪಂಚದಲ್ಲಿ ಅವನಷ್ಟು ಒಳ್ಳೆ ಹುಡುಗ ಯಾರು ಇಲ್ಲ ನೋಡು. ಅವನ್ನ ಕಾಪಾಡ್ಲೇಬೇಕಾ? ಎಲ್ರ ಮೇಲೆ ಡೌಟ್ ಪಡೋ ಕಮಿಷನರ್ ಅಂಕಲೇ ಅವ್ರ ಪರಿಸ್ಥಿತಿ ಹೇಳಿದಾಗ ಅರ್ಥ ಮಾಡ್ಕೊಂಡ್ರು. ಆದ್ರೆ ಪಾಪ, ನಿಮ್ ಅಳಿನಾಗ್ ಬರೋನ್ ಮೇಲೆ ನೀವೇ ಡೌಟ್ ಪಟ್ರೆ ಹೇಗೆ? ಚಾರು, ದಿಸ್ ಇಸ್ ಟೂ ಮಚ್. ಚಿಕ್ಕ ಮಕ್ಕಳು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಡೇ, ನೀನ್ ಸುಮ್ನಿರೋ. ಚಾರು ಮೇಲೆ ಯಾಕೋ ಕೋಪಿಸ್ತೀಯಾ? ಅವಳು ಧೈರ್ಯ ಮೆಚ್ಚಿ ನಾವು ಹೆಮ್ಮೆ ಪಡಬೇಕು. ಅಳಿಯಾಗಿ ಬರೋನು ಸರಿ ಇಲ್ಲ ಅಂತ ಹೇಳಿ ಒಂದೇ ಸಾರಿ ಆ ಮದುವೆನ ನಿಲ್ಲಿಸ್ಬಿಟ್ಟೆ. ಆದ್ರೆ ಚಾರು ಚಿಕ್ಕ ಹುಡುಗಿ, ಈ ಸಮಸ್ಯೆನ ಹೇಗೆ ಅರ್ಥ ಮಾಡ್ಕೊಂಡ್ಳು ನೋಡು. ನೋಡಪ್ಪ, ಅವಳ ಹತ್ರ ನೀನ್ ಕಲ್ತ್ಕೊಳ್ಳೋದು ತುಂಬಾ ಇದೆ ಕಣೋ. ಅದಕ್ಕೆ ಅಂತ ಬೇರೆಯವ್ರಿದ್ರಿಗೆ ಬೇರೆ ಹುಡುಗನ ಮದ್ವೆ ಆಗಲ್ಲ ಅಂತ ನನ್ನಿದ್ರಿಗೆ ಸವಾಲ್ ಹಾಕ್ತಾಳೆ. ಡೇ, ಸವಾಲೆಲ್ಲೋ ಹಾಕಿದ್ಲೋ? ಮನಸ್ಸಲ್ಲಿರೋದನ್ನ ಅಷ್ಟೇ ಹೇಳಿದ್ದು. ನೀನ್ ಹೇಳಿದ ಮಾತು ಸರಿನಾ? ನೀನ್ ಹುಡುಗ ಬೇಡ ಮದುವೆ ನಿಲ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ, ಇದು ಸರಿನಾ? ಅದ್ರಲ್ಲಿ ತಪ್ಪೇನಿದೆ? ಆ ಹುಡುಗ ಸರಿ ಇಲ್ಲ, ಅದಕ್ಕೆ ಹಾಗೆ ಹೇಳಿದೆ. ರಾಘವ, ನೀ ಸ್ವಲ್ಪ ಯೋಚನೆ ಮಾಡಿ ನೋಡು. ನೀನು ಈ ಮದುವೆ ಎಲ್ಲ ಏರ್ಪಾಟ್ ಮಾಡಿದ ಮೇಲೆ ಚಾರುನೇ ಆ ಹುಡುಗ ಸರಿ ಇಲ್ಲ ಅಂತ ಹೇಳಿದಿದ್ರೆ ಏನಾಗ್ತಿತ್ತು? ಅಲ್ಲಣ್ಣ, ನನ್ನ ಮಗಳಿಗೆ ಗಂಡನಾಗಿ ಬರೋನು ತುಂಬಾ ಒಳ್ಳೆಯವನಾಗಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ಆದ್ರೆ ಅವ್ನು ನೋಡಿದ್ರೆ ಹೀಗಿದಾನಲ್ಲ, ಏನ್ ಮಾಡೋದು? ತಪ್ಪಲ್ಲ ಪಾಪ. ಆದ್ರೆ ಅದಕ್ಕೋಸ್ಕರ ಬೇರೆಯವ್ರ ಕುಟುಂಬಕ್ಕೆ ಅವಮಾನ ಮಾಡೋದು ಯಾವ ನ್ಯಾಯ ಹೇಳಿ? ಅವರು ನಮ್ ತರ ಸಾಫ್ಟ್ ಫ್ಯಾಮಿಲಿ ಪಾಪ. ಒಂದ್ ಮಾತಾಡಿದ್ರೇನೆ ಅವ್ರ ಮನ್ಸ್ ಒಡ್ದು ಹೋಗುತ್ತೆ. ಅಂಥದ್ರಲ್ಲಿ ಅವ್ರನ್ನ ಮಾತ್ಗೂ ಅವಮಾನ ಮಾಡ್ತಾ ಇದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳಿ? ನೀವೊಂದ್ಸಲ ಯೋಚನೆ ಮಾಡಿ ಪಾಪ. ಯಾರಾದ್ರೂ ನಮ್ಮ ಮನೆ ಬಾಗಿಲಿಗೆ ಬಂದು ನಿನ್ ಮಗಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ನಿಮ್ ಮನ್ಸಿಗೆ ನೋವಾಗಲ್ವಾ? ಚಾರು, ಏನ್ ಮಾತು ಅಂತ ಆಡ್ತೀಯಮ್ಮ? ನನ್ ಮಾತ್ಕಷ್ಟೇ ಹೇಳಿದ್ ದೊಡ್ಡಪ್ಪ. ಇದನ್ನೇ ನಿಮ್ಮಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾರಾದ್ರೂ ನನ್ ಬಗ್ಗೆ ಸುಳ್ಳು ಹೇಳಿದ್ರೆ ಪಾಪ ಅದನ್ನ ನಂಬಿಡ್ತಾರ? ಹೆಣ್ಣಿಗೆ ಕ್ಯಾರೆಕ್ಟರ್ ಎಷ್ಟು ಮುಖ್ಯನೋ ಹಾಗೆ ಅವ್ರಿಗೆ ಅವ್ರ ಡಿಗ್ನಿಟಿ ಮುಖ್ಯ. ಚಾರು, ಯಾಕೆ ಅವನ ಮನಸ್ಸಿಗೆ ನೋವು ಮಾಡ್ತಾ ಇದೀಯಾ? ಅವನು ಮೊದಲೇ ಅಪ್ಸೆಟ್ ಆಗಿದ್ದಾನೆ. ಇನ್ಮೇಲೆ ಇದ್ರ ಬಗ್ಗೆ ಯಾರು ಮಾತಾಡೋದು ಬೇಡ. ಇದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾನೆ ಇದ್ರೆ ಮನಸ್ಸಿಗೆ ನೋವಾಗುತ್ತೆ. ಚಾರು, ನಿನಗೂ ನಿಮ್ಮ ಅಪ್ಪನಿಗೂ ಒಂದು ಹೊಸ ಅಡ್ವೈಸ್ ಕೊಡ್ತೀನಿ. ಅಡ್ವೈಸ್ ಕೊಡಕ್ ಶುರು ಮಾಡ್ಬಿಟ್ರು. ಇನ್ನು ಕತೆ ಮುಗೀತು. ಹೇಳಿ ದೊಡ್ಡಪ್ಪ. ಇಲ್ಲಿ ನೋಡಮ್ಮ, ನೀನಿಗಿಷ್ಟ ಇಲ್ದೋರ ಕೆಲಸನ ಅವನು ಮಾಡೋದು ಬೇಡ, ಅವನಿಗಿಷ್ಟ ಇಲ್ದೋರ ಕೆಲಸನ ನೀನ್ ಮಾಡೋದು ಬೇಡ. ಈಗ ಈ ಮದುವೆನ ಇಲ್ಲಿಗೆ ಡ್ರಾಪ್ ಮಾಡೋದು ಒಳ್ಳೇದು. ನನಗ್ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಒಳ್ಳೆಯವನು. ನೀವಿಬ್ರು ಹೂ ಅಂದ್ರೆ 10 ದಿನದಲ್ಲಿ ಮದುವೆ ಮಾಡ್ಬಿಡೋಣ. ಅಲ್ಲಣ್ಣ, ಯಾರಣ್ಣ ಆ ಹುಡುಗ? ಇದಕ್ಕೆ ಅಡ್ವೈಸ್ ಅನ್ನಲ್ಲ, ತಿಳಿಗೆಡಿತನ ಅಂತಾರೆ. ಹೇಯ್, ನಿನ್ನ ಕೆಲಸ ನೀನ್ ನೋಡ್ಕೊಳ. ನಾನು ಬೇರೆ ಯಾರು ಅಂತ ಹೇಳಿರಾಗವಾ? ನೀನು ಮಾತಾಡಿ ನಿಶ್ಚಯ ಮಾಡಿದ್ಯಲ್ಲ ಆ ರಂಜಿತ್ನೇ, ಆ ಹುಡುಗನೇ ನಾನು ಹೇಳ್ತಾ ಇರೋದು. ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಚಾರು ಒಪ್ಕೊಳ್ಳೋದಿಲ್ಲ.
ಇಷ್ಟೆಲ್ಲ ಮಾತಾಡಿದ ಮೇಲೂ ನೀನು ಮನಸ್ಸು ಬದಲಾಯಿಸ್ಕೊಳ್ಳೋದಿಲ್ವಾ? ಇವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ನೋಡು. ಅಲ್ಲಣ್ಣ, 10 ದಿನದಲ್ಲಿ ಹೇಗಣ ಸಾಧ್ಯ? ಹೇಗೆ ಸಾಧ್ಯ ಅಂತೀಯಾ? ಹಾಗಾದ್ರೆ ನೀನು ಈ ಮದುವೆಗೆ ಒಪ್ಕೊಂಡೆ ತಾನೆ? ಹೌದು ತಾನೆ? ಕೊಡೋ, ಕೈ ಕೊಡೋ ರಾಘವ. ನಿಜ ಹೇಳ್ಬೇಕು ಅಂದ್ರೆ ತಾಳಿ ಕಟ್ಟೋದು 1 ಗಳಿಗೆ ಆದ್ರೆ ಮದುವೆ ಮಾಡಕ್ 10 ದಿವಸ ಸಾಕಲ್ವಾ? ನೀನೇನು ಹೆದರ್ಕೋಬೇಡ. ರಂಜಿತ್ಗೆ ಬ್ಯಾಂಕ್ ವಿಚಾರವಾಗಿ ಏನು ಸಮಸ್ಯೆ ಇದ್ರೂ ಅದನ್ನ ನಾವು ಸಾಲ್ವ್ ಮಾಡೋಣ. ಏನು ಪ್ರಾಬ್ಲಮ್ ಆಗೋಲ್ಲ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಯು ಡೋಂಟ್ ವರಿ. ಅಪ್ಪ, ಅದನ್ನ ನಾನ್ ನೋಡ್ಕೋತೀನಪ್ಪ. ರಂಜಿತ್ ಕೆಲಸ ಮಾಡ್ತಾರ ಬ್ಯಾಂಕ್ ಹೋಗಿ ಮ್ಯಾನೇಜರ್ನ ಮಾತಾಡ್ಸೋಣ, ಲೋನು ತೀರ್ಸ್ಬಿಡೋಣ. ಆಗ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಪ್ಪ. ಆಮೇಲೆ ಮದುವೆ ಮಾಡಿ ಮುಗಿಸ್ಬಿಡೋಣ, ಟ್ರಾನ್ಸ್ಫರ್ ಮಾಡಿಸ್ಬಿಡೋಣ. ಹೇಗೆ? ಒಳ್ಳೇದಾಯ್ತು. ನೀನ್ ಹುಡುಗನಾಗಿ ಹುಟ್ಟಿದ್ದು ಒಳ್ಳೇದಾಯ್ತು. ನೀನ್ ಹುಡುಗಿಯಾಗಿ ಹುಟ್ಟಿದ್ರೆ ಜೋಕರ್ನಲ್ಲಿ ಹುಡುಕಬೇಕಾಗಿತ್ತೋ ಏನೋ. ಅಣ್ಣ, ನಿತೀಶ್ಗೆ ಯಾವಾಗಣ ಮದುವೆ? ಇವನಿಗೆ ಮದುವೆ ಈಗಲೇ ಬೇಡ. ಚಾರು ಮದುವೆನ ಲೇಟ್ ಮಾಡಕ್ಕಾಗಲ್ಲ. 2 ಮದುವೆ ಒಟ್ಟಿಗೆ ಮಾಡಕ್ಕೂ ಆಗಲ್ಲ. ಸಾರಿ ಪಪ್ಪ. ಇನ್ನೊಂದ್ಸಾರಿ ಹೇಳಮ್ಮ. ಯಾಕೆ ಪಪ್ಪ? ನಾನು ಒಂದು ತಪ್ಪು ತಾನೇ ಮಾಡಿರೋದು. ಇಲ್ಲ ಚಾರು, ನನ್ನ ಮಗಳು ಸಾರಿ ಕೇಳುವಾಗ ಅವಳ ಮುಖದಲ್ಲಿ ಕಾಣೋ ಮುಗ್ಧತೆ, ಸೌಂದರ್ಯ, ಅಕ್ಕರೆ ಇದೆಲ್ಲ ನಾನು ಯಾವಾಗ್ಲೂ ನೋಡ್ತಾ ಇರ್ಬೇಕು ಅನ್ಸುತ್ತಮ್ಮ. ನಿನ್ನ ಮುಖ ಯಾವಾಗ್ಲೂ ಇನ್ನೋಸೆಂಟ್ ಆಗಿರೋದಕ್ಕೆ ನಾನು ಇಷ್ಟಪಡ್ತೀನಮ್ಮ. ನಾನು ಯಾವಾಗ್ಲೂ ನಿಮ್ ಇನ್ನೋಸೆಂಟ್ ಮಗಳೇ ಅಲ್ವಾ ಪಪ್ಪ? ರಂಜಿತ್, ನಾವೆಲ್ಲಂದ್ರಲ್ಲಿ ಸುತ್ತಾಡೋದು ಬೇಡ ಕಣ. ಯಾರಾದ್ರೂ ನೋಡ್ತಾರೆ. ಬಿಟ್ರೆ ನಾನೇ ಫ್ರಾಡು ಅಂತ ಹೇಳಿ ಊರ್ ತುಂಬಾ ಪೋಸ್ಟ್ ಅಣಿಸ್ತೀಯ ಅಂತ ಕಾಣಿಸುತ್ತೆ. ನಿನ್ನ ಎಲ್ಲಾ ಕಡೆ ಪೊಲೀಸರು ಹುಡುಕ್ತಾ ಇದಾರೆ ಕಣ. ಅದಕ್ಕೆ ಅಂತ ನಾನ್ ಸುರಂಗ ಮಾರ್ಗದಲ್ಲಿ ಬಚ್ಚಿಟ್ಕೊಡೋದಕ್ಕಾಗತ್ತೇನಾ? ನಾನು ನಿನ್ ಒಳ್ಳೇದೇ ಕೇಳಿದ್ರೆ ನನ್ನ ಮೇಲೆ ಯಾಕೋ ಹಾರಾಡ್ತೀಯಾ? ಸರಿ, ನಂಗೆ ತುಂಬಾ ಹೊಟ್ಟೆಸ್ತಾ ಇದೆ. ನಡಿ, ಸ್ವಲ್ಪ ಎಲ್ಲಾದ್ರೂ ಟೀ ಕುಡಿಯೋಣ. ಟೀನು ಬೇಡ, ಏನು ಬೇಡ, ಸುಮ್ಮನೆ ಬರ್ತಾ ಇರೋ. ರಂಜಿತ್, ನಾನು ಹೇಳೋದು ಕೇಳೋ. ಆ ಇನ್ಸ್ಪೆಕ್ಟರ್ ರಾಜಶೇಖರ್ ನಿಮ್ ಮನೆ ಹತ್ರ ಪೊಲೀಸ್ನವ್ರನ್ನ ಹಾಕಿರ್ತಾನೆ. ಏನೋ ಮಾಡೋದೀಗ? ಹೆಂಗೋ ಹೋಗೋದಲ್ಲಿ ಈಗ? ಅವನ ಮನೆಗೆ ಹೋಗ್ತಾ ಇದ್ದೀನಿ ಕಣೋ. ಇನ್ಯಾರ ಮನೆಗೋ? ಆ ಆನಂದ್ ಮನೆಗೆ. ಅವನ ಮನೆಗೆ ಯಾಕೋ ಇಷ್ಟೊತ್ತಲ್ಲಿ? ಅವ್ರ ಮನೆ ಹತ್ರ ಪೊಲೀಸ್ನವ್ರಿದ್ರೆ ಅವನೇ ಒಬ್ಬ ಪೊಲೀಸ್ ಅಲ್ವಾ? ಅದಕ್ಕೋಸ್ಕರ ಕಡೆ ಹೋಗ್ತಾ ಇರೋದು. ಬಾರೋ. ರಂಜಿತ್, ನಿಂತ್ಕೊಳ್ಳೋ, ನನ್ ಮಾತು ಕೇಳೋ. ನೀ ಅಲ್ಲಿಗೆ ಏನಕ್ಕೆ ಹೋಗ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ನೋಡೋ, ಮೊದಲೇ ನಮ್ಮ ಟೈಮ್ ಚೆನ್ನಾಗಿಲ್ಲ. ಹೋದ್ ಕಡೆಲೆಲ್ಲ ಒಂದೊಂದು ಸಮಸ್ಯೆ ಹುಟ್ಕೋತಾ ಇದೆ. ಅಂತದ್ರಲ್ಲಿ ಈಗ ನೀನು ಅಲ್ಲಿಗೆ ಹೋಗಿ ಇನ್ನೊಂದು ಹೊಸ ಸಮಸ್ಯೆ ಹುಟ್ಕೊಂಡ್ರೆ ಏನೋ ಸಮಸ್ಯೆ ಬರ್ಲಿ ಬಿಡೋ. ಅದ್ ಬರ್ಲಿ ಅಂತಾನೆ ನಾನು ಹೋಗ್ತಾ ಇದ್ದೀನಿ. ಅವನು ನನ್ ಬೆನ್ಗೆ ಚೂರಿ ಹಾಕಿದಾನೆ ಕಣ. ಅವನ್ನ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತೀಯಾ? ರಂಜಿತ್, ನನ್ನ ಮಾತು ಸ್ವಲ್ಪ ಕೇಳೋ. ಈಗಾಗಲೇ ಆ ಮುಳ್ಳಿ ಸಮಸ್ಯೆ, ಬ್ಯಾಂಕ್ ಸಮಸ್ಯೆ ಅಂತ ನಮ್ಮ ತಲೆ ಕೆಟ್ಟೋಗಿದೆ. ಅಂತದ್ರಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಬೇಕಾ ನಮ್ಗೆ? ಬರ್ಲಿ ಬಿಡೋ. ಅವನೊಬ್ಬ ಫ್ರಾಡು. ಅವನು ನನ್ ಬೆನ್ಗೆ ಚೂರಿ ಹಾಕಿದ್ದಾನೆ. ಅವನ್ಗೆ ಸರಿಯಾಗಿ 4 ಕೊಟ್ಟು ಪ್ರಶ್ನೆ ಕೇಳಿದ್ರೆ ತಾನೆ ನನ್ ಮನ್ಸಿಗೆ ಸಮಾಧಾನ ಆಗೋದು. ಲವ್ ಗಣೇಶ, ಆ ಮುರುಳಿನ್ ಬೇಕಾದ್ರೆ ನಾ ಕ್ಷಮಿಸ್ತೀನಿ. ಯಾಕಂದ್ರೆ ಅವನ ಅಣ್ಣದಾಸೆಯಿಂದ ನನ್ನ ಏಮಾರಿಸಿದ್ದಾನೆ. ಆ ರಾಜಶೇಖರ್ ಕಾಲ್ಗಾದ್ರು ಬಿದ್ದ್ಬಿಡ್ತೀನಿ. ಯಾಕಂದ್ರೆ ಅವ್ರ ಮಗುಲ್ಗೆ ಕತ್ ಮದುವೆ ಮಾಡ್ಸಿದ್ದೀನಿ ಒಂದೇ ಒಂದು ಕಾರಣಕ್ಕೆ ಅವನು ನನ್ನ ಪ್ರಾಣ ತಿಂತಾ ಇದ್ದಾನೆ. ಆದ್ರೆ ಈ ಆನಂದ್ರು ಮಾತ್ರ ಬಿಡೋದಿಲ್ಲ ಕಣೋ. ಅವನು ನನ್ನ ಬೆನ್ಗೆ ಚೂರಿ ಹಾಕಿದ್ದಾನೆ. ಅವನ ನೋಡೋದಕ್ಕೆ ಬೆಳಿಗ್ಗೆ ಹೋಗ್ಬೋದಾಗಿತ್ತು. ಅವನೇನ್ ಸತ್ತೋಗ್ತಾನ? ಒಬ್ಬ ನಂಬಿಕೆ ದ್ರೋಹಿ ನೋಡೋದಕ್ಕೆ ಬೆಳೆಯೋರ್ಗು ಯಾಕೋ ವೇಟ್ ಮಾಡ್ಬೇಕು? ನಾನು ಈಗಲೇ ಹೋಗಿ ಕೇಳ್ತೀನಿ ನಾನೇ ತಪ್ಪು ಮಾಡಿದೀನಿ ಅಂತ. ನಾನು ಕೇಳ್ತೀನಿ. ಅವನಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ. ಅವನಿಗೆ ಚೆನ್ನಾಗಿ ಓದ್ದು ನಿನ್ ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ. ಆದ್ರೆ ನೀನ್ ಈಗಿರೋ ಕೋಪದಲ್ಲಿ ಅಲ್ಲಿಗೆ ಹೋದ್ರೆ ಸರಿ ಹೋಗಲ್ಲ ಕಣೋ. ಏನೋ ಸರಿ ಹೋಗಲ್ಲ? ನಾನು ಹೋದ್ರೆ ಏನೋ ಆಗುತ್ತೆ. ಹೌದು, ನೀನ್ ಯಾಕೆ ಅವನ್ ಪರವಾಗಿ ಮಾತಾಡ್ತಾ ಇದೀಯಾ? ನಾನು ಅವನ್ ಪರವಾಗಿ ಮಾತಾಡ್ತಾ ಇಲ್ಲ ಕಣೋ, ನಿನಗೋಸ್ಕರ ಮಾತಾಡ್ತಾ ಇದ್ದೀನಿ. ರಂಜಿತ್, ನೀನು ನಗ್ತಾ ಮಾತಾಡೋವರೆಗೂ ಮಾತ್ರ ಅವ್ನ ನಿನ್ ಫ್ರೆಂಡು ಕಣೋ. ಆದ್ರೆ ನೀನು ಅವನ ಮೇಲೆ ಒಂದ್ಸಲ ಕೈ ಮಾಡಿದ್ರೆ, ನೀನ್ ನಿಜವಾದ ಪೊಲೀಸ್ನವ್ರ ಮೇಲೆ ಕೈ ಮಾಡಿದೆ ಅಂತ ಉಳಿದ ಪೊಲೀಸ್ನವ್ರೆಲ್ಲ ಬಂದು ನಿನ್ಗೆ ಚೆನ್ನಾಗಿ ಹೊಡಿತಾರೆ. ನೀನು ಪೊಲೀಸವ್ರ ಭಯ ಇದ್ರೆ ಈಗಲೇ ನೀನ್ ಮನೆಗೆ ಹೊಟ್ಬಿಡು. ಆ ರಂಜಿತ್ ಯಾರು ಅಂತ ಬಂದು ಕೇಳಿದ್ರೆ ಆ ರಂಜಿತ್ ಅನ್ನೋರು ಯಾರು ನನ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡು. ಅವ್ನ ನಯ ವಂಚಕ ಆದ್ರೆ ನೀನೇನು? ನೀನೊಬ್ಬ ಹೇಳಿ ನೀನ್ ನನ್ ಮುಖ ತೋರ್ಸ್ಬಿಡ ಹೋಗೋ. ರಂಜಿತ್, ನಿಂತ್ಕೊಳ್ಳೋ, ನಾನು ಹೇಳೋದ್ ಕೇಳೋ. ನಾನು ಹೇಳಿನೇನೋ,
ಮುಟ್ಟಾಳ ನೀನು. ಅಲ್ಲ, ನಾವು ಓಡೋದ್ರೂ ಪೊಲೀಸ್ನವ್ರು ಹಿಡಿತಾರೆ, ಅವ್ನು ಒದ್ರೂ ಪೊಲೀಸ್ನವ್ರು ಹಿಡಿತಾರೆ. ನಡಿಯೋ, ಅವನು ಚೆನ್ನಾಗಿ ಒದ್ಬಿಟ್ಟೆ ಹೋಗೋಣ. ಹೇಯ್ ಬಾರೋ, ನಡಿಯೋ. ಇಲ್ಲೇ ನಿಲ್ಸಪ್ಪ. ಹೋಗೋ, ಅವನು ಕರ್ಕೊಂಬ ಹೋಗೋ. ರಂಜಿತ್, ಬೇಡ ಕಣ, ಅವನಿಗೆ ಮಲಗಿರ್ತಾನೆ. ಈಗಲೇ ಯಾಕೆ ಅವ್ನು ಹೋಗ್ಬೇಕು? ನೀನ್ ಹೋಗ ಅವ್ನು ಕರ್ಕೊಂಬತ್ತೀಯಾ ಇಲ್ಲ ನಾನೇ ಅವ್ನು ಓದ್ ಹೇಳ್ಕೊಂಬರ್ಲಾ? ಸರಿ, ಬೇಡ ಕಣ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಇಲ್ಲೇರು, ಹೋಗ್ಬೇಗ. ಆನಂದ, 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 ನೋ ಆನಂದ. ಯಾರು? ಓ ಗಣೇಶ, ನೀನಾ? ಇಷ್ಟೊತ್ನಲ್ಲೇನೋ? ಬಾಬಾ ಒಳಗ್ ಬಾ, ಬಾರೋ. ಯಾಕೋ ಹಾಗೆ ನೋಡ್ತಿದ್ಯಾ? ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಎಲ್ಲ ಪ್ರಾಬ್ಲಮ್ಮು ನಿನ್ನಿಂದಾನೇ ಕಣೋ. ಏನೋ ಹೇಳ್ತಾ ಇದ್ಯಾ? ನನ್ನಿಂದ ಪ್ರಾಬ್ಲಮ್ಮಾ? ಹೌದು ಕಣ, ನಿನ್ನಿಂದಲೇ. ನೋಡ, ಈಗ ನನ್ನ ಜೊತೆ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏಯ್, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಬರಬೇಕು? ಏನೇ ಇದ್ರು ಇಲ್ಲೇ ಹೇಳೋ, ಪರವಾಗಿಲ್ಲ. ಅದು ನೀನು ರಂಜಿತ್ ಇಬ್ರು ಹಾಸನಕ್ಕೆ ಹೋಗಿದ್ದೆ ತಾನೆ, ನೀನು ಮಾತ್ರ ಬಂದಿದ್ಯಾ? ರಂಜಿತ್ ಎಲ್ಲೋ? ನಿನ್ನ ನೋಡೋಕೆ ಅವನು ಬಂದಿದ್ದಾನೆ. ಏ ರಂಜಿತ್, ಅಲ್ಲಿ ಯಾಕೋ ನಿಂತಿದ್ಯಾ? ಬರೋ ಹುಡುಗೆ. ಯಾಕೋ ರಂಜಿತ್ ಅಲ್ಲಿ ನಿಂತಿದ್ದೆ? ಒಳಗ್ ಬರೋ ತಾನೆ? ಯಾಕೋ ಅಲ್ಲೇ ನಿಂತಿದ್ದೆ? ಸರಿ, ಹಾಸನಕ್ಕೆ ಹೋಗಿದ್ಯಲ್ಲ, ಮುರುಳಿ ಹತ್ರ ಎಲ್ಲ ಮಾತಾಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದೆ ತಾನೆ? ನೋಡು ಹೇಗ್ ನಾಟಕ ಆಡ್ತಾ ಇದ್ದಾನೆ ಅಂತ ನೋಡು. ನನ್ನ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ಕಣೋ ರಾಸ್ಕಲ್.